ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚುರುಕುಗೊಳ್ಳುತ್ತಾ ಇದೆ. ಹುಲಿ ಹತ್ಯೆಗೈದಂತಹ ಪ್ರಕರಣ, ಹಸು ಕೊಂದಿದ್ದಕ್ಕೆ ಹುಲಿಯನ್ನ ಹತ್ಯೆಗೈದು ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಚುರುಕುಗೊಳ್ಳುತ್ತಾ ಇದೆ. ಹುಲಿ ಹತ್ಯೆಗೈದ ಪ್ರಕರಣ, ಹಸು ಕೊಂದಿದ್ದಕ್ಕೆ ಹುಲಿಯನ್ನ ಹತ್ಯೆಗೈದು ಪ್ರತೀಕಾರವನ್ನು ತೀರಿಸಿಕೊಳ್ಳಲಾಗಿದೆ. ವಿಷ ಬೆರೆಸಿ ಕೊಂದು 3 ಪೀಸ್ ಮಾಡಿ ದುಷ್ಕೃತ್ಯವನ್ನ ಎಸಗಿದ್ದಾರೆ. ಹತ್ಯೆಗೈಯಲು 5 ದುಷ್ಕರ್ಮಿಗಳಿಂದ ವಿಕೃತಿಯನ್ನ ಮೆರೆಯಲಾಗಿದೆ. ಹತ್ಯೆಗೈದು ಪ್ರತೀಕಾರವನ್ನ ತೀರಿಸಿಕೊಂಡವರ ಬಂಧಿಸಲಾಗಿದೆ. 4ರನ್ನ ಬಂಧಿಸಿದ್ದಾರೆ. 5ರ ಪೈಕಿ 4ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗಿದೆ. ಹನೂರಿನ ಪಚ್ಚೆದೊಡ್ಡಿ ಗ್ರಾಮದ ಪಚ್ಚಮಲ್ಲ, ಸಂಪು, ಗೋವಿಂದೇಗೌಡ ಮತ್ತು ಗಣೇಶ್ ಈಗಾಗಲೇ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ತಲೆ ಒರೆಸಿಕೊಂಡಿರುವಂತಹ ಹಸುವಿನ ಮಾಲೀಕ ಚಂದ್ರುಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆತ ಪ್ರಮುಖ ಆರೋಪಿಯಾಗಿದ್ದಾನೆ. ಚಂದ್ರು ಆತನಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು. ನ್ಯಾಯಾಧೀಶರಿಂದ 4ವರಿಗೆ ಈಗಾಗಲೇ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಂತೂ ಈ ಹುಲಿಗಳ ಹತ್ಯೆ ಪ್ರಕರಣ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದು ಘಟನೆ ಆಗಿತ್ತು. ಆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಅನ್ನ ಮಾಡಿದ್ರು. ಈತ ಏನ್ ಹೇಳ್ತಿದ್ದಾನೆ ಚಂದ್ರು ಅಂದ್ರೆ, ಈತನ ಗ್ಯಾಂಗ್ ಏನಿತ್ತು ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಆ ಹುಲಿ ಏನಿತ್ತು ನಮ್ಮ ಹಸುವನ್ನ ಕೊಂದಿತ್ತು, ಹಾಗಾಗಿ ನಾವು ವಿಷಪ್ರಾಶನವನ್ನ ಮಾಡಿದ್ವಿ, ಹಾಗಾಗಿ ಹುಲಿ ಸತ್ತಿದೆ, ನಾವು ಪ್ರತೀಕಾರವನ್ನ ತೀರಿಸ್ಕೊಂಡಿದ್ವಿ ಅಂತ ಅವರು ತಪ್ಪೊಪ್ಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅವರನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸಿದ್ರು. ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಸ್ಥಳ ಮಹಚರನ್ನ ಕೂಡ ನಡೆಸಾಗಿತ್ತು. ಅದಾದ ಬಳಿಕ ಇದೀಗ 4ರನ್ನ ಬಂಧಿಸಿ ಇನ್ನೊಬ್ಬ ಚಂದ್ರು ಏನಿದ್ದಾನೆ ಆತ ಪ್ರಮುಖ ಆರೋಪಿ. ಆತನಿಗಾಗಿ ಈಗಾಗಲೇ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಇವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಅವರಿಗೆ ಈಗಾಗಲೇ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ.